Excel Techno School, Guruvayanikere, Venuru. Admission open now. ಇನ್ನು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಶಾಸಕರ ಮಹತ್ವದ ಸಭೆ ಆಗತ್ತೆ. ಡಿಕೆಶಿ ಭೇಟಿಯಾಗಿ ಶಾಸಕ ಹಾರಿಸ್ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಚ್ಎಂ ರೇವಣ್ಣ ಕೂಡ ಡಿಕೆ ನಿವಾಸಕ್ಕೆ ಆಗಮಿಸಿ ಚರ್ಚೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ಸಿಎಂ ನಿವಾಸದಲ್ಲಿ ಅಹಿಂದ ನಾಯಕರು ಸಭೆಯನ್ನ ನಡೆಸಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ಶಾಸಕ ಹಾರಿಸ್ ಹಾಗೂ ಎಚ್ಎಂ ರೇವಣ್ಣ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಡಿಕೆಶಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ, ಸಭೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಸಭೆಯನ್ನ ಮಾಡಿ ಹಲವು ನಿರ್ಧಾರಗಳ ಬಗ್ಗೆ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಪರವಾಗಿರುವಂತಹ ಶಾಸಕರು ಡಿಕೆಶಿ ಮನೆಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಈಗ ಡಿಕೆಶಿ ಬಣ ಹಾಗೂ ಸಿಎಂ ಬಣ ಎರಡು ಬಣಗಳಾಗಿದ್ದು, ಎರಡೂ ಬಣಗಳು ಕೂಡ ತಮ್ಮ ತಮ್ಮ ನಾಯಕರಿಗೆ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ, ಜೊತೆಗೆ ಸ್ಥಾನವನ್ನ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಿರೋದು ನೀಟಾಗಿ ಗೊತ್ತಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಒಂದ್ ಕಡೆ ಅಹಿಂದ ನಾಯಕರು ದೆಹಲಿ ಯಾತ್ರೆ ಹೊರಟಿದ್ದಾರೆ, ಮತ್ತೊಂದ್ ಕಡೆ ಡಿಕೆಶಿ ನಿವಾಸದಲ್ಲಿ ಶಾಸಕರು ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸಕ್ಕೆ ಕುಣಿಗಲ್ ಶಾಸಕ ರಂಗನಾಥ್ ಹಾಗೂ ಎನ್ಎ ಹ್ಯಾರಿಸ್ ಜೊತೆಗೆ ಹಿರಿಯ ನಾಯಕರಾಗಿರ್ತಕ್ಕಂಥ ಎಚ್ಎಂ ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಸದ್ಯ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ, ಸದ್ಯ ಎಐಸಿಸಿ ಅಧ್ಯಕ್ಷರು ಕೂಡ ರಾಜ್ಯದಿಂದ ದೆಹಲಿಗೆ ತಲುಪಿದ್ದಾರೆ. ಈ ನಡುವೆ ಎರಡೂ ಬಣದಲ್ಲೂ, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಗುರುತಿಸಿಕೊಂಡ ಶಾಸಕರುಗಳು ಮುಂದಿನ ನಡೆ ಏನಾಗಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ನೀಡಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಬಣದ ಶಾಸಕರುಗಳು ಕೂಡ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯಕ್ಕೆ ವಾಪಸ್ ಆಗಿದ್ರು. ಅಗತ್ಯವಿದ್ರೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾವು ಕೂಡ ದೆಹಲಿಗೆ ಬರ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿತೀವಿ, ತಾವು ಅನುಮತಿಯನ್ನ ನೀಡಿ ಎಂಬತಕ್ಕಂಥ ಮಾತುಕತೆ ಕೂಡ ಈಗ ಆಗ್ತಾ ಇದೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಾವೊಬ್ಬರೇ ದೆಹಲಿಗೆ ಹೋಗ್ಬಾರ್ದು, ನಿಮ್ ಜೊತೆ ನಾವು ಬರ್ತೀವಿ, ನಿಮ್ಮ ಪರವಾಗಿ ನಾವು ಕೂಡ ಹೈಕಮಾಂಡ್ಗೆ ಬಿಗಿ ನಿಲುವನ್ನ, ಅಂದ್ರೆ ನಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ಕೂಡ ಕನ್ವಿನ್ಸ್ ಮಾಡ್ತೀವಿ. ಸದ್ಯ 2.5 ವರ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿಸಿಎಂ ಆಗಿದ್ದಂಥವ್ರಿಗೆ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದವ್ರಿಗೆ ಸಿಎಂ ಹುದ್ದೆ ನೀಡ್ತಕ್ಕಂಥದ್ದು ಕಾಂಗ್ರೆಸ್ನ ಪದ್ಧತಿ. ಹಲವು ರಾಜ್ಯಗಳಲ್ಲಿ ಈ ರೀತಿಯ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ. ಪಿಸಿಸಿ ಅಧ್ಯಕ್ಷರಾಗಿದ್ದವ್ರಿಗೆ ಸಿಎಂ ಸ್ಥಾನಕ್ಕೆ ಏರಿದ್ದಂಥ ಉದಾಹರಣೆಗಳು ಸಾಕಷ್ಟು ಇರೋದ್ರಿಂದ ಅದೇ ಮಾನದಂಡದ ಆಧಾರದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕನ್ಸಿಡರ್ ಮಾಡಬೇಕು. ಈ ಅಭಿಪ್ರಾಯವನ್ನ ತಾವು ಕೂಡ ತಮ್ಮೊಟ್ಟಿಗೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಮುಂದೆ ತಮ್ಮ ನಿಲುವನ್ನ ಪ್ರಕಟ ಮಾಡ್ತೀವಿ, ತಾವು ಕೂಡ ಬರ್ತೀವಿ ಅಂತಕ್ಕಂಥ ಚರ್ಚೆಗಳಾಗ್ತಾ ಇದೆ. ಸದ್ಯ ಈವರೆಗೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಚೌಕಟ್ಟನ್ನ ಮೀರೋದಿಲ್ಲ ಅಂತ ಹೇಳಿಕೆಗಳನ್ನ ನಿರಂತರವಾಗಿ ಹೇಳ್ತಾ ಬಂದಿರತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯ ಈಗ ದೆಹಲಿಗೆ ಒಬ್ಬರೇ ಹೋಗ್ತಾರಾ, ಇಲ್ಲ ಅವ್ರ ಜೊತೆ ಅವರ ಆಪ್ತ ಬಳಗ ಮತ್ತೆ ಅವರ ಬೆಂಬಲಿಗರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ ಈಗ ಹೈಕಮಾಂಡ್ ಅಂಗಳ ತಲುಪಿದ್ದು, ಸದ್ಯ ಸಿಎಂ ಮತ್ತೆ ಡಿಸಿಎಂ ಅವರಿಬ್ಬರಿಗೂ ಕೂಡ ಇನ್ನೇನು ಹೈಕಮಾಂಡ್ ನಾಯಕರು ಬುಲಾವನ್ನ ನೀಡಲಿದ್ದಾರೆ. ಈ ನಿಟ್ಟಿನಲ್ಲಿ ಡಿಸಿಎಂ ಅವರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ರಾಜಕೀಯ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಈಗಾಗಲೇ ಇನ್ನು ಸಚಿವ ಸಂಪುಟ ಸಭೆ ಇದ್ರೂ ಕೂಡ ಈವರೆಗೂ ಕೂಡ ಅನೇಕ ನಾಯಕರುಗಳು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದತ್ತ ಧಾವಿಸೋರಿದ್ದಾರೆ. ಈ ಸಂದರ್ಭದಲ್ಲಿ ಮುಂದಿನ ಬೆಳವಣಿಗೆಗಳು, ಅಂದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ನಿಲುವುಗಳು ಏನಾಗಿರ್ಬೇಕು, ನಾಯಕತ್ವವನ್ನ ಪಡಿಲೇಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಅವರ ಬೆಂಬಲಿಗ ಶಾಸಕರು ನಿರಂತರವಾಗಿ ತಮ್ಮದೇ ಆದಂತ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದಂತ ಸಂದರ್ಭದಲ್ಲಿ ತಮ್ಮ ನಿಲುವು, ತಮ್ಮ ಅಭಿಪ್ರಾಯಗಳು ಏನಾಗಿರ್ಬೇಕು ಎಂಬತಕ್ಕಂಥ ವಿಚಾರಗಳ ಕುರಿತಂತೆ ಪೂರ್ವಭಾವಿಯಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶಿವಪ್ರಸಾದ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿರುವಂತಹ ಅಹಿಂದ ನಾಯಕರು ಈಗ ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ, ಮತ್ತೊಂದ್ ಕಡೆ ಡಿಕೆಶಿ ಮನೆಯಲ್ಲಿ ಶಾಸಕರ ಜೊತೆ ಸಭೆ ಆಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ನನಗೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರಾ ಅಂತ?
ಖಂಡಿತವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ಏನಾದರೂ ಬಯಸಿದ್ದೇ ಆದಲ್ಲಿ ತಮ್ಮ ಶಾಸಕರ ಪಡೆಯನ್ನು ಕೂಡ ದೆಹಲಿ ಕರ್ಕೊಂಡು ಹೋಗೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಶಾಸಕರ ಸಹಿ ಸಂಗ್ರಹದ ವಿಚಾರ ಕುರಿತಂತೆ ಕೂಡ DCM DK ಶಿವಕುಮಾರ್ ಅವರ ಪಾಳಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಅನೇಕ ಶಾಸಕರು DCM DK ಶಿವಕುಮಾರ್ ಅವರಿಗೆ ನಾಯಕತ್ವ ನೀಡಬೇಕು, CM ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಹಿ ಸಂಗ್ರಹ ಕೂಡ ನಡೆಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈವರೆಗೂ ಕೂಡ ಎಷ್ಟು ಶಾಸಕರು ಸಹಿ ಮಾಡಿದ್ದಾರೆ ಅಂದ್ರೆ DCM ಅವರ ಪರವಾಗಿ ಎಷ್ಟು ಜನ ಶಾಸಕರು ಸಹಿ ಮಾಡಿದ್ದಾರೆ, ಇನ್ನೆಷ್ಟು ಮಂದಿ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಇನ್ನಷ್ಟೇ ಬರಬೇಕಾದ್ರೂ ಸಹಿತವಾಗಿ ಸದ್ಯ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಈ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋದ್ರ ಜೊತೆಗೆ ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರದ ಅನಿವಾರ್ಯತೆಯನ್ನು ಕೂಡ ಅವ್ರಿಗೆ ಮನದಟ್ಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ DCM DK ಶಿವಕುಮಾರ್ ಅವರು ತಾವು ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಅಂದರೆ ತೆರಳಿಕೆ ಏನು ಮುಂದಾಗಿದ್ದಾರೆ, ಈ ಸಂದರ್ಭದಲ್ಲಿ ಒಬ್ಬರೇ ಹೋಗ್ತಾರಾ ಇಲ್ಲ ಅವರ ಪಡೆಯನ್ನೇನಾದರೂ ಕರ್ಕೊಂಡು ಹೋಗ್ತಾರಾ ಎಂಬುದರ ಜೊತೆಗೆ ಸದ್ಯ ಶಾಸಕರ ಸಹಿ ಸಂಗ್ರಹದ ವಿಚಾರವನ್ನೇನಾದರೂ ಹೈಕಮಾಂಡ್ ಗಮನಕ್ಕೆ ತರ್ತಾರಾ, ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, DCM DK ಶಿವಕುಮಾರ್ ಅವರ ಪಾಳಯದಲ್ಲಿ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು, ಜೊತೆಗೆ CM ಪಾಳಯದಲ್ಲೇ ಇರ್ತಕ್ಕಂಥ ಶಾಸಕರೆಷ್ಟು, ಇನ್ನು ತಟಸ್ಥವಾಗಿರ್ತಕ್ಕಂಥ ಶಾಸಕರು ಯಾವ ನಿರ್ಧಾರ ಮಾಡ್ತಾರೆ, ಈ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಸದ್ಯ ಸಹಿ ಸಂಗ್ರಹದ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ದೆಹಲಿಗೆ ನಾಳೆ ಏನಾದರೂ ತೆರಳತಕ್ಕಂಥ ನಿರ್ಧಾರವನ್ನೇನಾದರೂ DCM DK ಶಿವಕುಮಾರ್ ಅವರು ಮಾಡಿದ್ರೆ ಇವತ್ತು ರಾತ್ರಿ ಒಳಗಾಗಿ ಇನ್ನಷ್ಟು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವರ ಪರವಾಗಿ ತಮ್ಮ ಅಭಿಪ್ರಾಯ ಅಂದ್ರೆ ಅವರ ಸಹಿ ಸಂಗ್ರಹ ಮಾಡ್ತಕ್ಕಂಥ ವಿಚಾರಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಶತಾಯಗತ್ಯ ಈ ಬಾರಿ ಅಂದ್ರೆ 2.5 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನು ಉಳಿದ 2.5 ವರ್ಷದ ಅವಧಿಗೆ ತಾವು CM ಆಗಿರಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಮತ್ತೆ ಅವರ ತಂಡ, ಅವರ ಬಣದ ಶಾಸಕರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನ ಈಗ ಸದಾಶಿವನಗರದ ನಿವಾಸದಲ್ಲಿ ರೂಪಿಸ್ತಾ ಇರ್ತಕ್ಕಂಥದ್ದು. ಧನ್ಯವಾದಗಳು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.